ಪ್ರೀತಿ ಅಂದರೆ ಅಡುಗೆ, ಅಡುಗೆ ಅಂದರೆ ಪ್ರೀತಿ. ಪ್ರೀತಿಯಿಂದ ಏನೇ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಇವತ್ತು ಒಂದೊಳ್ಳೆ ರೆಸಿಪಿ ನೋಡ್ಕೊಂಬರೋಣ. ಏನಂತ ಅಂದರೆ ಕಡಲೆಬೇಳೆ ಚಟ್ನಿ. ನೋಡಿ ಇವಾಗ ಮಾಡೋ ವಿಧಾನ ನೋಡೋಣ. ನಾನು ಆಗಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ನಲ್ಲ ಅದನ್ನು ಫಸ್ಟ್ ಹುರ್ಕೋಬೇಕು. ನಾನು ಮೊದಲೇ ಬಾಣಲಿ ಪ್ರೀಹೀಟ್ ಮಾಡಿ 2 ಟೇಬಲ್ ಸ್ಪೂನ್ ಎಣ್ಣೆನ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಕಡಲೆಬೇಳೆ ನೋಡಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೋಡಿ ಇವಾಗ ನಾನು ಕಡಲೆಬೇಳೆ ತೊಗೊಂಡಿದ್ದನಲ್ಲ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಬರಬೇಕು. ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಏನು 4 ಇಟ್ಕೊಂಡಿದ್ದನಲ್ಲ ಆ ಬೆಳ್ಳುಳ್ಳಿನೂ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಬೇಕು. ಈ ಕಡಲೆಬೇಳೆ ಇವಾಗ ಬ್ರೌನ್ ಆಗಿದೆ, ನಿಮಗೆ ಕಾಣ್ತಾ ಇದೆ ನೋಡಿ, ಬ್ರೌನ್ ಕಲರ್ ಆಗಿ ಬಂದಿದೆ. ಇಷ್ಟು ಹುರ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ನೋಡಿ ಇವಾಗ ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ. ಆಗಲೇ ನಾನು ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಹುಣಸೆ ಹಣ್ಣು ತೋರಿಸ್ಕೊಂಡಲ್ಲ ಅದನ್ನು ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇರೋ ಮಸಾಲೆ ಎಲ್ಲ ಇವಾಗ ಏನೇನು ಇಟ್ಕೊಂಡಿದೆ ಅದನ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ನಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ನಾನು ತೊಗೊಂಡಿದ್ದೀನಿ. ಇವಾಗ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ಥರ ಫ್ರೈ ಆಗಿದೆ. ಸೊ ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಂಬರೋಣ. ನೋಡಿ ಆಗಲೇ ಹುರಿದಿಟ್ಕೊಂಡಿದ್ದನಲ್ಲ ಅದೆಲ್ಲ ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 8 ಇಂದ 10 ಪೀಸಷ್ಟು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ನೀವು ಒಣಕೊಬ್ಬರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು 80% ಅಷ್ಟು ಪೇಸ್ಟ್ ಮಾಡ್ಕೊಬೇಕು. ಅಂದರೆ ಅರ್ಧ ಪೇಸ್ಟ್ ಅಂತ ಹೇಳ್ತಾರೆ, ಅಷ್ಟು ಮಾಡ್ಕೋಬೇಕು. ಫುಲ್ ಪೇಸ್ಟ್ ಮಾಡಿದ್ರೆ ಚಟ್ನಿ ಚೆನ್ನಾಗಿರಲ್ಲ ನಿಮಗೆ. ನೋಡಿ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ 2 ಇಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇದು ಎಣ್ಣೆ ಕಾಯೋವರೆಗೂ ಇರೋಣ. ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಇವಾಗ ನೋಡಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟ್ಟಪಟ್ಟ ಅನ್ನಬೇಕು. ನೋಡಿ ಸಾಸಿವೆ ಚಿಟ್ಟಪಟ್ಟ ಅಂದರೆ 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಚಟ್ನಿ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ದೋಸೆ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ಪೂರಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಆದಂಥ ಕಡಲೆಬೇಳೆ ಚಟ್ನಿ ರೆಡಿ.